ಯುಗಾದಿ ಹಬ್ಬ ಆಚರಣೆ ಮಾಡಿದರೆ ಸಾಲದು. ಅದು ಕಲಿಸುವ ಈ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯುಗಾದಿ ಎನ್ನುವುದು ಸಂಸ್ಕೃತ ಶಬ್ದ. ಇದು ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಮಾಡಲ್ಪಟ್ಟಿದೆ. ಯುಗ ಎಂದರೆ ಕಾಲ ಅಥವಾ ಸಮಯ ಮತ್ತು ಆದಿ ಎಂದರೆ ಆರಂಭ. ಹೊಸ ಕಾಲದ ಆರಂಭವೇ ಯುಗಾದಿ. ಯುಗದ ಆರಂಭವನ್ನೇ ಯುಗಾದಿ ಎನ್ನಲಾಗುತ್ತದೆ. ಚೈತ್ರ ಮಾಸದ ಮೊದಲ ದಿನವನ್ನು ಯುಗಾದಿ, ಚೈತ್ರ ಶುದ್ಧ ಪಾಡ್ಯಮಿ ಎಂದು ಕರೆಯಲಾಗುತ್ತದೆ. ಮಾರ್ಚ್ ತಿಂಗಳ 19ರಂದು ಯುಗಾದಿ ಹಬ್ಬ ಹಿಂದೂಗಳಿಗೆ ಹೊಸ ವರ್ಷದ ಆರಂಭ. ಯುಗಾದಿ ಹಬ್ಬವನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಯುಗಾದಿ ಹಬ್ಬಕ್ಕೆ ವಿಶೇಷ ಪ್ರಾಶಸ್ತ್ಯವಿದೆ. ಅದರಲ್ಲೂ ತೆಲುಗು ರಾಜ್ಯಗಳಿಗಂತೂ ಇದು ದೊಡ್ಡ ಹಬ್ಬ. ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರಂಭವನ್ನ ಯುಗಾದಿ ಸೂಚಿಸುತ್ತದೆ. ಹೊಸ ಆಕಾಂಕ್ಷೆಗಳು, ಆಶಯ, ಹೊಸತನಗಳ ಸಂಕೇತ. ಯುಗಾದಿ ಹಬ್ಬಕ್ಕೆ ಅದರದ್ದೇ ಆದ ಶ್ರೀಮಂತ ಸಾಂಸ್ಕೃತಿಕ, ನೈತಿಕ ಮತ್ತು ಶೈಕ್ಷಣಿಕ ಮಹತ್ವವೂ ಇದೆ. ಯುಗಾದಿ ಹಬ್ಬವೆಂದರೆ ಆಚರಣೆ, ಸಾಂಪ್ರದಾಯಿಕ ಆಹಾರಗಳು, ಕುಟುಂಬ ಸ್ನೇಹಿತರೊಟ್ಟಿಗೆ ಬೆರೆಯುವುದು, ಜೀವನದಲ್ಲಿ ಕಷ್ಟ ಸುಖಗಳ ಸಮತೋಲನದ ಪ್ರತಿಬಿಂಬವಾಗಿದೆ. ಯುಗಾದಿ ಹಬ್ಬದ ಅರ್ಥ. ಯುಗಾದಿ ಹಬ್ಬದ ಮಹತ್ವ. ಪುರಾಣ ಕಾಲದಿಂದಲೂ ಯುಗಾದಿಗೆ ವಿಶೇಷ ಮಹತ್ವ ಇದೆ. ಸೃಷ್ಟಿಕರ್ತ ಬ್ರಹ್ಮನು ಈ ಸೃಷ್ಟಿಯನ್ನು ಸೃಷ್ಟಿಸಲು ಶುರು ಮಾಡಿದ್ದು ಯುಗಾದಿಯ ಸಂದರ್ಭದಲ್ಲಿ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದ ಶ್ರೀರಾಮ ಮಹಾರಾಜನ ಪಟ್ಟಕ್ಕೆ ಏರಿದ್ದು ಇದೇ ಹಬ್ಬದ ದಿನ ಎನ್ನಲಾಗುತ್ತದೆ. ಹೀಗಾಗಿ ಯುಗಾದಿ ಹಬ್ಬವು ಧಾರ್ಮಿಕವಾಗಿಯೂ ತುಂಬ ಮಹತ್ವ ಪಡೆದಿದೆ. ಯುಗಾದಿಯು ಭರವಸೆ ಮತ್ತು ಹೊಸ ಆರಂಭದ ಸಂಕೇತ. ಹೀಗಾಗಿ ಯುಗಾದಿ ದಿನ ಹೊಸ ಕೆಲಸ ಆರಂಭಿಸಿದರೆ ಅದಕ್ಕೆ ಯಶಸ್ಸು ಸಿಗುತ್ತದೆ ಎನ್ನಲಾಗುತ್ತದೆ. ಅಂದು ಹಿಂದೂಗಳು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಮನೆಗೆ ಮಾವಿನ ತೋರಣ ಕಟ್ಟುತ್ತಾರೆ, ರಂಗೋಲಿಗಳನ್ನು ಹಾಕುತ್ತಾರೆ, ದೇವರ ಪೂಜೆಗಳನ್ನು ಮಾಡುತ್ತಾರೆ. ಅನೇಕರು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ. ಯುಗಾದಿ ಆಚರಣೆ ಹೇಗೆ? ಯುಗಾದಿ ಹಬ್ಬದ ಆಚರಣೆ ಸರಳವಾಗಿದ್ದರೂ ಅರ್ಥಪೂರ್ಣವಾಗಿದೆ. ಹೊಸ ವರ್ಷವನ್ನ ಸ್ವಾಗತಿಸುವ ಜೊತೆಗೆ ಧಾರ್ಮಿಕವಾಗಿಯೂ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಯುಗಾದಿ ಹಬ್ಬದಂದು ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಲಾಗುತ್ತದೆ. ನಂತರ ಸ್ನಾನ ಮಾಡಿ ಮನೆ ಎದುರು, ದೇವರ ಎದುರು ರಂಗೋಲಿ ಹಾಕಲಾಗುತ್ತದೆ. ಮನೆಗೆ ಮಾವಿನ ತೋರಣ ಕಟ್ಟಲಾಗುತ್ತದೆ. ಮಾವು ಬೆಳವಣಿಗೆ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಅದಾದ ಬಳಿಕ ಯುಗಾದಿಗಾಗಿ ಬೇವು ಬೆಲ್ಲ ತಯಾರಿಸಲಾಗುತ್ತದೆ. ಬೇವಿನ ಎಲೆಗಳು ಮತ್ತು ಬೆಲ್ಲದ ಮಿಶ್ರಣವನ್ನು ಇದು ಜೀವನದಲ್ಲಿ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬುದರ ಸಂಕೇತವಾಗಿದೆ. ಬೇವು ಬೆಲ್ಲ ತಯಾರಿಸಿ ಎಲ್ಲರಿಗೂ ಹಂಚಲಾಗುತ್ತದೆ. ಅದಾದ ಬಳಿಕ ಹೊಸ ಸಂವತ್ಸರದ ಪಂಚಾಂಗವನ್ನು ಓದಲಾಗುತ್ತದೆ. ಯುಗಾದಿ ಪಚಡಿಯ ಮಹತ್ವ. ಬೇವು ಬೆಲ್ಲದಿಂದ ತಯಾರಿಸುವ ಯುಗಾದಿ ಪಚಡಿಗೆ ಅದರದೇ ಆದ ಮಹತ್ವ ಇದೆ. ಬೇವಿನ ಎಲೆಗಳು, ಬೆಲ್ಲ, ಹುಣಸೆ ಹಣ್ಣು, ಹಸಿ ಮಾವಿನಕಾಯಿ, ಉಪ್ಪು, ಮೆಣಸು ಹಾಕಿ ಈ ಪಚಡಿ ತಯಾರಿಸಲಾಗುತ್ತದೆ. ಈ 6 ಪದಾರ್ಥಗಳು 6 ಭಾವನೆಗಳನ್ನು ಸೂಚಿಸುತ್ತವೆ. ಸಿಹಿ ಸಂತೋಷ, ಕಹಿ ದುಃಖ, ಹುಳಿ ಸವಾಲು, ಕಟ್ಟು ಸುವಾಸನೆ, ಅಚ್ಚರಿ. ಉಪ್ಪು ಭಯ, ಖಾರ ಸಿಟ್ಟನ್ನ ಪ್ರತಿನಿಧಿಸುತ್ತದೆ. ಜೀವನದಲ್ಲಿ ಇವೆಲ್ಲವೂ ತೀರಾ ಸಾಮಾನ್ಯವಾಗಿದ್ದು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಎಂಬ ಸಂದೇಶವನ್ನು ಯುಗಾದಿ ಹಬ್ಬ ನೀಡುತ್ತದೆ. ಯುಗಾದಿ ಹಬ್ಬ ಕಲಿಸುವ ಪಾಠಗಳು. ಯುಗಾದಿ ಹಬ್ಬವು ನಮಗೆ ಹಲವು ಸಂದೇಶಗಳನ್ನು ಕೊಡುತ್ತದೆ. ಈ ಹಬ್ಬದಿಂದ ಜೀವನದಲ್ಲಿ ಒಂದಷ್ಟು ಪಾಠಗಳನ್ನು ಕಲಿಯಬಹುದು. ಜೀವನದಲ್ಲಿ ಬರುವ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಸಮಾನವಾಗಿ ಸ್ವೀಕರಿಸಿ ಅದರಿಂದ ಕಲಿಯುವ ಪಾಠಗಳನ್ನು ಅಳವಡಿಸಿಕೊಳ್ಳಬೇಕು. ನಮ್ಮ ಸಂಪ್ರದಾಯ, ಸಂಸ್ಕೃತಿ, ಮೂಲಗಳನ್ನು ಗೌರವಿಸಬೇಕು. ಕುಟುಂಬದ ಮೌಲ್ಯಗಳನ್ನು ಕಲಿಯಬೇಕು. ಕೃತಜ್ಞತರಾಗಿರಬೇಕು. ಭವಿಷ್ಯವನ್ನು ಸಕಾರಾತ್ಮಕ ಭಾವನೆಯೊಂದಿಗೆ ಸ್ವಾಗತಿಸಬೇಕು ಎಂಬ ಸಂದೇಶವನ್ನು ಈ ಯುಗಾದಿ ಹಬ್ಬ ನೀಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.